ಲೆಟ್ಸ್ ವೆಲ್ಕಮ್ ಉಪೇಂದ್ರ ಸರ್. ಹೇಗಿದ್ದೀರಾ? ನಮಸ್ಕಾರ, ಥ್ಯಾಂಕ್ ಯು. ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಸೊ ತಲೆಯಲ್ಲಿ ಏನು ಓಡ್ತಿದೆ ಈ ಕ್ಷಣಕ್ಕೆ? ಏನ್ ಗುರು ಈ ಲೋಫರ್ ನನ್ನ ಮಕ್ಕಳು ಇರೋ ಬರೋ ಲೈಟ್ ಗಳೆಲ್ಲ ಆನ್ ಮಾಡ್ಕೊಂಡಿದ್ದಾರೆ, ಹೊರಗಡೆ ನೋಡ್ರೆ ಕರೆಂಟ್ ಇಲ್ಲ ಅಂತ ಸಾಯ್ತಾರಲ್ಲ ಗುರು. ಸೊ ಸಿನಿಮಾ ರಿಲೀಸ್ ಆದಾಗ ನೀವು ಹೇಳಿ ಡೈಲಾಗ್ ಓಡ್ತಾ ಇದೆ, ತಿಮಿಂಗಿಲ ಬಿಟ್ಟಿದ್ದಾರೆ ಅಂದ್ರಲ್ಲ, ಅದ್ ಏನ್ ತಿಮಿಂಗಿಲ ಅಂತ ಹೇಳ್ಬಿಟ್ರೆ ಅದಕ್ಕೆ ಹೇಳಿದ್ದು ಅವನ್ನ ಲವ್ ಮಾಡ್ಬೇಡ ಅಂತ. ಈಗ್ಲೇ ಇಷ್ಟೊಂದು ಅನುಮಾನ ಪಡ್ತಾನೆ ಅಂದ್ರೆ ಮಾಡ್ಕೊಂಡ್ ಬಂದಿದ್ದೀರಾ? ಓಪನ್ ಮಾಡ್ಬೇಕು. ನನಗೆ ಗೊತ್ತಾಗೋದಿದ್ರಲ್ಲ ಏನಿದೆ ಅಂತ. ಏನಿರ್ಬೋದು? ನೈಟ್ ಪಾರ್ಟಿಗೆ. ನೋ, ನೀನ್ ಅದೃಷ್ಟವಂತ. ದಿನ ತಗೋತೀರಾ? ನೆಗಡಿ ಆಗ್ಬಿಡಿದೆ, ಡಾಕ್ಟ್ರು ಬ್ರಾಂಡಿ ಕುಡಿ ಅಂತ ಹೇಳಿದ್ರು ಕುಡಿಸ್ತಾ ಇದೀನಮ್ಮ. ಹಂಗಿರ್ಲಿ ಅಂತ ಅದನ್ನ ನಾವು ಆತರ ಪ್ಯಾಕ್ ಮಾಡಿದ್ವಿ. ನೋಡಿದ್ರೆ ಹಂಗೆ. ಯಾವ ಬ್ರ್ಯಾಂಡ್ ನಿಮ್ದು? ಬಡ್ಡಿದೆ. ನಾನು ಎಣ್ಣೆ ಹೊಡಿಯಕ್ ಕಾಸಿಲ್ಲ, ಹೆಂಗ್ ವ್ಯವಸ್ಥೆ ಮಾಡವ ಅಂತ ತಲೆ ಕೆಡ್ಸ್ಕೊಂಡು ನಿಂತಿದ್ವಿ. ನೀವು ನೋಡ್ಲೆ ವಿಸ್ಕಿ ಬಾಟ್ಲ್ ತರ ಇದೆ. ಯಾವ ಬ್ರ್ಯಾಂಡ್ ನಿಮ್ದು? ನಂದು ಯಾವ ಬ್ರ್ಯಾಂಡ್ ಇಲ್ಲಮ್ಮ, ನಾನೇ ಬ್ರ್ಯಾಂಡ್. ನನ್ ಮಗನೇ ತೋರ್ಸ್ಬಿಟ್ಟಲ್ಲ ನೀನ್ ಕಚಡ ಬುದ್ಧಿನ ಕೈಯಣ್ ಮಗ. ಇನ್ನೊಂದು ಹಾಕ್ಬೇಕಾಯ್ತಲ್ಲ ಇದಕ್ಕೆ. ಒಳಗೆ ಸ್ವಲ್ಪ ನಿಧಾನ, ಮೇಲ್ಗಡೆ ಕವರ್ ಇವಾಗ ನೋಡಿ ಡೆಲಿಕೇಟ್ ಆಗಿದೆಯಾ? ಹೌದು, ಜಾಸ್ತಿ ಒತ್ಬಿಡ್ಬೇಡಿ. ಇಲ್ಲಪ್ಪ, ತೆಗಿಬೇಕಾದ್ರೆ ಅಷ್ಟು ಟೈಟಾಗಿ ಹಾಕಿದ್ರೆ ನಾನು ಹೆಂಗೆ ಅರಿಲೇಬೇಕು? ನೀವು ಮುಖ್ಯ ಹೇಳಿದ್ರ ಮೇಲೆ ಭಯ. ಅರ್ಥ ಆಯ್ತು ಅನ್ಸುತ್ತೆ. ಯಾಕೋ ಈ ಸೌಂಡ್ ಸ್ವಲ್ಪ ಸರಿ ಇಲ್ವಲ್ಲ? ಇದು ಸಿಂಗಲ್ ಮೀನಿಂಗ್, ಡಬಲ್ ಮೀನಿಂಗ್, ತ್ರಿಬಲ್ ಮೀನಿಂಗ್? ಸರ್ ಸ್ಟ್ರೈಟ್ ಮೀನಿಂಗ್ ಸರ್, ಒಂದೇ ಮೀನಿಂಗ್ ಸರ್. ಏನಿದು ಅಂತ ಕೇಳ್ತಿರಲ್ಲ, ಗೊತ್ತಿಲ್ವಾ? ಕೂತ್ಗಳೇ ಅಂತ ಹೋಗಿ ಅಂತ ಎದ್ದು ನಾಚಿಕೆ ಆಗಲ್ಲ ನಿಮಗೆ? ಮಾನ ಮರ್ಯಾದೆ ಏನಾದ್ರು ಇದೆಯಾ ನಿಮಗೆ? ಏನ್ ಸರ್, ಟೀಸರ್ ಅಲ್ಲಿ ಓಪನಿಂಗ್ ಶಾರ್ಟ್ ಇದು ಇಟ್ಟಿದ್ದೀರಾ? ನಮ್ಮ ಹತ್ರ ಏನದು ಅಂತ ಕೇಳ್ತೀರಾ? ಒಂದೇ ಇಟ್ಟಿದ್ದು, ಇಲ್ಲಿ ಎರಡಿದೆ. ಇರ್ಲಿ ಅಂತ, ಒಂದ್ ಕೆಟ್ಟೋದ್ರೆ ಇನ್ನೊಂದಿರ್ಲಿ ಅಂತ. ಆಹಾ ಗುರು, ಡಗಾರ್ಗಳಿದ್ದ ಬರ್ತಾರೆ, ಕೇಳ್ಕೊಂಡ್ಬಿಡ್ತೀನಿ ಇರು. ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬದುಕ್ತೀಯ. ಪ್ಯಾಕ್ ಮಾಡಿದ್ವಲ್ಲ. ಸೊ ನಿಮ್ಗೊಂದು ನನಗೊಂದ. ಓಕೆ, ಇಲ್ಲಿ ಹಾಕ್ಬಿಟ್ಟು ಜಗಳ ಆಡೋಣ. ಅದಾದ್ಮೇಲೆ ಮಾಡೋಣ. ಅಯ್ಯೋ, ನಾನು 4 ಗೋಡೆಗಳ ಮಧ್ಯೆ ಪರ್ಫಾರ್ಮ್ ಮಾಡುವಂತ ಹುಡುಗಿನೆಲ್ಲ ಕೇಳಿದ್ದು, 4 ಜನಗಳ ಮುಂದೆ ಪರ್ಫಾರ್ಮ್ ಮಾಡುವಂತ ಒಬ್ಬ ನಟಿನ್ ಕೇಳಿದ್ದು. ಇದು ಹೇಳಿ ಸರ್, ಇದು ಏನು? ಬನಾನಾ, ಕನ್ನಡದಲ್ಲಿ ಹೇಳಿ. ಬಾಳೆಹಣ್ಣು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಇನ್ನೊಂದು ಸರ್ಪ್ರೈಸ್ ಇದೆ, ಓಪನ್ ಮಾಡಿ ಇದನ್ನು. ಆಮೇಲೆ ಇದು ಏನಾರ ಡೆಲಿಕೇಟಾ? ಇಲ್ಲ ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಇಲ್ಲ, ಇದು ಮಾಸ್ಕ್. ಎಲ್ಲೆಲ್ಲಿ ಹಾಕೋತಾರೆ? ಎಲ್ಲಿ ಬೇಕಾದ್ರೆ ಹಾಕೊಂಬ, ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಹಾಕೊಂತೀರಾ. ಅಪ್ಪನ್ ಕೊಟ್ಟಿದ ಮಾತು, ಅದೇನ್ ಮಾಡ್ತೀಯ ಮದ್ದ ಕೆಲಸ ಮಾಡು. ಅದಕ್ಕೆ ಹೇಳ್ದೆ, ಅಷ್ಟು ದೊಡ್ಡ ಸೈಜ್ ಸಿಗ್ಲಿಲ್ಲ, ಅದಕ್ಕೆ ಇದನ್ನ ತಗೊಂಡ್ಬಂದು. 2 ಕಟ್ಕೊಂಡ್ರೆ ಸೈಜ್ ಆಗುತ್ತೆ, ಇದು 3 ಸೇರಿಸ್ಕೊಂಡ್ರೆ ಆಗುತ್ತೆ. ನಿನ್ ವರ್ಷನ ಏನು ಅಂತ ಹೇಳ್ಬಿಡವ, ಅದನ್ನು ಕೇಳ್ಬಿಡವ. ಇನ್ಸ್ಪೈರ್ ಮಾಡಿದವ್ರು ಯಾರು ತಗೊಂಬರ ಕೇಳಿ? ಯಾರು? ನೀವೇ. ಇಲ್ಲಾಂದ್ರೆ ನಾವ್ಯಾಕೆ ತರ್ತಿದ್ವಿ ಅದನ್ನ ಹೇಳಿ? ಹೌದಲ್ವ ಹೇಳಿ? ನಾವು ನೋಡಿ ಸಾಕಾಗಿ ಸ್ವಾಮಿ, ನಾವು ತಡೆಯೋಕ್ಕಾಗಲ್ಲ. ಈಗ ನಮ್ಮ ಕೈಯಲ್ಲೂ ತಡೆಯೋಕ್ಕಾಗಲ್ಲ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. 7 ಮೀಟರ್ ಕುಡಿದಾರ ಅನ್ನೋದು ನಾನು 2 ಮಾತು ಮುಗಿದು ಅಂತ ಹೇಳಿದ್ಬಿಡಿ. ಎಷ್ಟು ಜನ ಕಚರ ನನ್ನ ಮಕ್ಕಳು ಮನೇಲಿ ಹೆಂಡತಿ ಇಟ್ಕೊಂಡು ಹೊರಗಡೆ ಇನ್ನೊಂದು ಸೆಟಪ್ ಮಾಡ್ಕೊಂಡಿಲ್ಲ. ಎಷ್ಟು ಜನ ವರ್ಷ ಹೆಂಗಸರು ಮನೇಲಿ ಗಂಡನ ಇಟ್ಕೊಂಡು ಮನ್ಸಲ್ಲಿ ಇನ್ನೊಬ್ಬನ ಇಟ್ಕೊಂಡಿಲ್ಲ.